ಈ ದೃಶ್ಯದಲ್ಲಿ ಏನೇನು ತೋರಿಸಲಾಗಿದೆಯೋ ಎಲ್ಲ ಸಾಹಸಗಳನ್ನು ನಮ್ಮ ಜವಾಬ್ದಾರಿಯಿಂದ ತಗೊಂಡಿದ್ದೀವಿ. ನೀವು ನಿಮ್ಮ ಜವಾಬ್ದಾರಿಯಿಂದ ಮಾತ್ರ ಹೋಗಿ. ದಯವಿಟ್ಟು ಪ್ರಯತ್ನ ಮಾಡಬೇಕು. ಅಲ್ಲಿ ನಾಯಿ ಚಿಟ್ಟೆ ತಿನ್ಕೊಂಡ್ರೆ ಇಟ್ಕೋಗು. ನಾಯಿ ಹೌದಾ? ಇವಾಗ ಜಾಸ್ತಿ ಆನೆ 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 ಜಾಸ್ತಿ ಆನೆ ಇದೆ. ಆನೆ ಚಿರತೆ ಅವನ್ನ ತೋರಿಸಿ ಅವನ್ನ. ಈಗ ನಾವು ಬೆಟ್ಟ ಹತ್ತಕ್ಕೆ ಪ್ರಾರಂಭ ಮಾಡಿದ್ದೀವಿ. ಹೆಂಗನ್ಸ್ತಾ ಇದೆ ಪವನ್ ಅವರೇ? ಕೊನೆಗೂ 90% ಹತ್ತಾಗಿದೆ. ಮತ್ತೆ ಎಲ್ಲ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ಸಖತ್ತಾಗಿದ್ದೀರಾ, ಮೆಚ್ಚಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ನಾವು ಬಂದಿರೋದು ಒಂದು ನೈಟ್ ಕ್ಯಾಂಪಿಂಗ್ ಮಾಡ್ಬೇಕಂತ. ಅದು ಕಾಡೊಳಗೆ ಚಿರತೆ ಕರಡಿ ಮಧ್ಯದಲ್ಲಿ ನಾವು ಕೂಡ ನೈಟ್ ಕ್ಯಾಂಪಿಂಗ್ ಮಾಡ್ತೀವಿ. ಅದ್ರಲ್ಲಿ ನಾವು ಚಾಲೆಂಜಸ್ ಮಾಡ್ತೀವಿ. ಆದರೆ ಇವತ್ತು ಬಂದಿರೋದು ನಾನು ಒಬ್ಬನೇ ಅಲ್ಲ, ಇನ್ನೊಬ್ರು ಬಂದಿದ್ದಾರೆ. ಯಾರಂತ ನೋಡೋಣ ಬನ್ನಿ. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಕರಡಿ ಇದೆ ಅಂತೆ, ಇವಾಗಲೇ ಭಯ ಆಗ್ತಾ ಇದೆ. ಏನಾದರೂ ಹೇಳಿ ಅಣ್ಣ ಚಿರತೆ ಕರಡಿ ಬಗ್ಗೆ. ನನಗೆ ಗೊತ್ತಿಲ್ಲ, ಹೇಳಿ ಅಣ್ಣ. ಅಲ್ಲಿ ನಾಯಿ ತಿಂದಾರ ಹೋಗು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಯಪ್ಪ ಫೋಟೋ ಎಲ್ಲ ದೇವನ ಅಣ್ಣ ಇದ್ರೇನು ಮಾಡ್ದಣ್ಣ, ಏನೋ ಮಾಡ್ತಿದ್ವಿ, ವಿಡಿಯೋ ಮಾಡ್ತಿದ್ವಿ ಮೇಲೆ. ಏನೋ ಮಾಡ್ಕೋಪ್ಪ ಅಣ್ಣ ಹಿಂಗೆ ಹೇಳಿದ್ರೆ ಹಿಂಗಣ ಮಾಡಿ. ಇವರು ಹೊಸಬ್ರು. ಹಲೋ, ಇವರು ಶುಭಾಕೇಶ್ ಬರ್ತವ್ರೆ. ಬೆಟ್ಟಕ್ಕೆ ಹೋಗೋಣ, ಟ್ರಕ್ಕಿಂಗ್ ಮಾಡೋಣ, ನೈಟ್ ಕ್ಯಾಂಪಿಂಗ್ ಮಾಡೋಣ, ಚಾಲೆಂಜ್ ಮಾಡೋಣ. ಬನ್ನಿ ಸ್ನಾನ ಮಾಡೋಣ ಬನ್ನಿ. ಅಯ್ಯ ಓಡೋಣ ಬನ್ನಿ. ಓಡಬೇಕು. ಫಿಟ್ನೆಸ್ ಇಂಪಾರ್ಟೆಂಟ್. ಅದುವೇ ಬಂಧನ. ಡೊಂಬೂರ್ ದೊಡ್ಡಿ ಅಂತ. ಇನ್ನೇನು ಬೇಕು ಸಾಮಾನು ತೊಗೊಳ್ಳೋಣ ಬನ್ನಿ. ಮ್ಯಾಗಿ ಇಲ್ವಣ್ಣ? ಮ್ಯಾಗಿ ಸಾಕು ಬಿಡಿ ಅಣ್ಣ. ಈಗ ಸಾಮಾನು ತೊಗೊಂಡಾಗಾಯ್ತು. ಈಗ ಅಣ್ಣಹಳ್ಳಿ ಬೆಟ್ಟಕ್ಕೆ ಹೋಗ್ಬಿಟ್ಟು ರಾತ್ರಿ ಇದ್ಬಿಟ್ಟು ಚಾಲೆಂಜ್ ಮಾಡಿಬಿಟ್ಟು ಬನ್ನಿ ಹೋಗ್ತಾರಣ್ಣ. ಬನ್ನಿ. ನಿಮ್ಮ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ನಿಮ್ಮ ನಗು ಹೀಗೆ ಯು ನೋ ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ನೋಡಿ ನೀನು ಹೇಳಿದ್ರೆ ಕೇಳಿಸಲ್ಲ ಅದು ಇವಾಗ. ನೋಡಿ ಸ್ನೇಹಿತರೆ, ಅಣ್ಣಹಳ್ಳಿಗೆ ಹೋಗ್ತಾ ಇದ್ದೀವಿ. ನೀವು ಅಲ್ಲಿ ನೋಡ್ಬೋದು. ಆ ಬೆಟ್ಟ ತೋರಿಸಿ, ಆ ಬೆಟ್ಟ, ಅದೇ ಬೆಟ್ಟ ಆಗ್ತಾ ಇರೋದು ನಾವು. ಮಗ ಇಲ್ಲಿ ಅಣ್ಣಹಳ್ಳಿ ಬೆಟ್ಟದಲ್ಲಿ ಚಿರತೆ ಗಾಡಿ ಐತಾ? ಆಯ್ತಾ ಆಯ್ತಾ? ಅಲ್ಲೇ ಒಂದು ದಿನ ಇದ್ಬಿಟ್ಟು ಬರೋಣ ಅಂತ ಇದ್ದೀವಿ. ಆಗಲ್ವಾ? ಯಾಕೆ ಆಗಲ್ಲ ಅಂತ? ಟೆಂಟ್ ಹಾಕಕ್ಕಾಗಲ್ಲ. ಟೆಂಟ್ ಗಿಂಟ್ ಹಾಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡು ಜಾಗ ಫುಲ್ ಐತೆ. ಜಾಗ ಅಲ್ಲೇ ಇದೆಲ್ಲ ಐತೆ, ಚೌಟ್ರಿ ತರ ಎಲ್ಲ ಐತೆ. ಆದ್ರೆ ಅಲ್ಲಿ ಜಾಸ್ತಿ ಆನೆ 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 ಜಾಸ್ತಿ ಆನೆ ಇದೆ. ಆನೆ ಚಿರತೆ ಅವನ್ನ ತೋರಿಸಿ. ಅವನ್ನ ಹೇಳಿ 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 ಹೇಳಿ. ಆನೆ ಚಿರತೆ ಕರಡಿ ಹಾಂ ಜಾಸ್ತಿ ಇದೆ. ಜಾಸ್ತಿ ಇದೆಯಾ? ಟೆಂಟ್ ಹಾಕಬಹುದಾದ್ರೆ ಟೆಂಟ್ ಇದೆ. ಟೆಂಟ್ ಐತೆ. ಆದ್ರೆ ಜಾಸ್ತಿ ಕಷ್ಟ ಅಣ್ಣ. ಅಲ್ಲಿ ನೋಡೋಣ ಏನಾಗುತ್ತೆ ಅಂತ. ಜೈ ಆಂಜನೇಯ ಅಂತ ಹೋಗೋದು. ನಿಮ್ಮ ಹೆಸರು? ತನ್ಮಯ್ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಗಣೇಶ ಫೋಟೋ ಹಾಕಿದ್ದಾನೆ. ಅವರೆಲ್ಲ ಬಂದಿದ್ದಾರೆ. ವಿರಾಟ್ ಕೊಹ್ಲಿ ಅಕ್ಕ ಅಂಡಳಿ ಬೆಟ್ಟಕ್ಕೆ ಹೆಂಗೆ?
ಬೆಟ್ಟಕ್ಕೆ ತೋರಿಸ್ತೀನಿ. ಆಯ್ಕೊಂಡು ಬಿದ್ದರೆ ಗೊತ್ತಿಲ್ಲ. ಅಯ್ಯಯ್ಯಯ್ಯೋ ಅಯ್ಯಪ್ಪ ಅಯ್ಯಯ್ಯಯ್ಯ ಗೊತ್ತಿಲ್ಲ. ಅಮ್ಮ ಅಯ್ಯಯ್ಯ ಬಂದ್ಬಿಟ್ಟ. ಅಮ್ಮ ಫಸ್ಟ್ ಟೈಮು ಎಕ್ಸ್ಪಲ್ಸ್ ಬೈಕ್ ಇಟ್ಕೊಂಡು ಕೆರೆ ಬೇರೆ ಇದೆ ನೋಡಿ. ಅಮ್ಮ ಕೆರೆ ಬೇರೆ ಐತೆ, ಪಕ್ಷಿ ಬೇರೆ ಕೂತೈತೆ, ಅಜ್ಜ ಬೆಟ್ಟನೂ ಇದೆ. ಏನು ಕಾಡು, ಏನು ಶಾಂತವಾಗಿ ಈ ಜಾಗದಲ್ಲಿ. ಆಹಾ ಗಾಳಿ ಬೆಳಕು, ಆಹಾ ಸೂರ್ಯ, ಆಹಾ ನದಿ ಗಾಳಿ, ಆಹಾ ಸಖತ್ತಾಗಿದೆ. ಸೂಪರ್ ಮಾಡಿದ್ದೀವಿ. ಹೆಂಗ ಅನಿಸ್ತಾ ಇದೆ ಪವನ್ ಅವರೇ? ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಅದೇ ನೋಡ್ಬೇಕು ಹೆಂಗೆ ನೋಡಬೇಕು, ಹತ್ತಾ ಇರಬೇಕು. ಇಲ್ಲಿ ನೋಡಿ ನೋಡೋಣ ಹೋಗೋದಿಕ್ಕೆ ಒಂದು ದಾರಿ ಹುಡುಕ್ತಾ ಇದ್ದೀವಿ. ಈಗ ನಾವು ಇಲ್ಲಿಂದ ಹೋಗೋಣ ಅಥವಾ ಈ ಕಲ್ಲಿಂದ ಹೋಗೋಣ? ಕಲ್ಲಿಂದ ತ್ರಿಲ್ಲ, ಗಿಡ ಮರ ನುಗ್ಗಿ ಇಲ್ಲಿಂದ ಹೋಗೋಣ. ಹಾಂ ಬಂದು ಕಿತ್ತು ಕರಡಿ ಥರ ನುಗ್ಗಿ ಮುಳ್ಳಂದಿ ಥರ ನೋಡಿ ಹೆಂಗಿದೆ ನೋಡಿ. ಮುಳ್ಳಂದಿ ಥರ ನುಗ್ತಾ ಇದ್ದೀವಿ ಮುಳ್ಳು ಮಧ್ಯ. ಬನ್ನಿ. ಬೆಟ್ಟ ಹತ್ತಾ ಇದ್ದೀವಿ, ಮುಳ್ಳಂದಿ ಥರ ನುಗ್ತಾ ಇದ್ದೀವಿ. ನನ್ನ ವಾಯ್ಸ್ ಬೇರೆ ಏನೋ ಆಗ್ಬಿಟ್ಟಿದೆ. ಅಷ್ಟರಲ್ಲೇ ಎಷ್ಟೋ ಕಷ್ಟ ಪಡ್ಕೊಂಡು. ಈಗ ಯಾರೂ ಬಂದಿಲ್ಲ ಅನ್ಸುತ್ತೆ. ರೋಡ್ ದಾರಿನೇ ಕಾಣಿಸ್ತಾ ಇಲ್ಲ ಇಲ್ಲಿ. ಯಪ್ಪ ಮುಳ್ಳಂದಿ ಥರ ನುಗ್ಗಿ ಬರ್ತಾ ಇದ್ದೀವಿ. ಇನ್ನೂ ಬೆಟ್ಟ ದೊಡ್ಡದಾಗಿದೆ. ಆ ಕಡೆ ಹತ್ತಾ ಇಲ್ಲ. ಇಲ್ಲಿ ಕಾಡಿದೆ, ಎಲ್ಲಿ ಚಿರತೆ ಇದೆ ಅಲ್ಲಿಂದಾನೇ ಹತ್ತಾ ಇದ್ದೀವಿ. ಏನು ಮಾಡ್ತಿಲ್ಲಿ? ಅಮ್ಮ ನಿಜವಾಗ್ಲೂ ಅಣ್ಣ ಇರ್ತಾನೆ, ನಿಜವಾಗ್ಲೂ ಆವಿರ್ತಾನೆ. ಕೋಬ್ರಾ, ಕಿಂಗ್ ಕೋಬ್ರಾ. ಅಮ್ಮ ನಂಗೆ ಭಯ ಆಗ್ತಾ ಇದೆ. ವಾಪಸ್ ಹೋಗೋಣ. ಯಾಕೋ ಅಲ್ಲಿ ಅಣ್ಣ ಬೇಗ ದಿವಸ ನೋಡ್ಲೇಬೇಕು. ಅದೇ ಬೇರೆ ದಾರಿ ಹುಡ್ಕೊಳ್ಳೋಣ ಬನ್ನಿ. ಅದೊಂದೇ ದಾರಿ ಇರೋದು. ಈ ದಾರಿ ಕ್ಯಾನ್ಸಲ್ ಆಯ್ತು. ಈಗ ನಾವು ಇಲ್ಲಿಂದ ಹತ್ಕೊಂಡು ಹೋಗ್ಬಿಡೋಣ. ಹಿಂಗೆ ಇಲ್ಲಿ ಬಂಡೆ ಮೇಲೆ ಈ ಬಂಡೆ ಮೇಲೆ ಹತ್ಕೊಂಡು ಹೋಗೋಣ. ಬನ್ನಿ ಹತ್ತೋಣ. ಫಸ್ಟ್ ನೀವು ನಾವು ತೆಗಿತೀನಿ. ಇಲ್ಲ ಅಕಸ್ಮಾತ್ ದಾರಿ ಇಲ್ಲ ಅಂದ್ರೂ ಈ ಬಂಡೆ ಮೇಲೆ ಹತ್ಕೊಂಡು ಈ ಕಡೆ ಸೈಡಿಂದ ಹಿಂಗೆ ಹೋಗಿ ಹಂಗೆ ಹೋಗ್ಬೋದು ನೋಡಿ. ಸೂಪರ್ ಪ್ಲ್ಯಾನ್ ಬ್ರೋ. ಇದು ಪ್ಲ್ಯಾನ್ ಅಂದರೆ ಬನ್ನಿ ಫಸ್ಟ್ ನೀವು ಹತ್ತಿ, ನಾನು ಹತ್ತು ಪೋಣ. ಗಾಯ್ಸ್ ನಾನು ನಿಮಗೆ ಒಂದು ವಿಷಯ ಹೇಳ್ಬೇಕು ನೋಡಿ. ವಿಡಿಯೋ ಮಾಡ್ತಾ ಇದ್ದೀವಿ, ಹಂಗೆ ಹತ್ತ ಹೇಳ್ತೀನಿ. ನಾನು ಬರಲ್ಲ ಅಂದ್ರೂ ನನ್ನ ಮಗ ಇದ್ದಾನಲ್ಲ, ನನಗೆ ಎತ್ತಾಕ ಬಂದ್ಬಿಟ್ಟ. ಬೇರೆ ನನಗೆ ಇದೆಲ್ಲ ಮಾಡೋಕೆ ಅಭ್ಯಾಸವೇ ಇಲ್ಲ. ಅಭ್ಯಾಸ ಮಾಡ್ಕೋಬೇಕು, ಕಲ್ತ್ಕೋಬೇಕು, ಹೊಸದು ಕಲ್ತ್ಕೋಬೇಕು, ಅಭ್ಯಾಸ ಮಾಡ್ತಾ ಇರಬೇಕು, ಹೊಸ ಎಕ್ಸ್ಪೀರಿಯನ್ಸು ಮಾಡ್ತಾ ಇರಬೇಕು ಜೀವನದಲ್ಲಿ. ಮುಂದೆ ಬರ್ಬೇಕಂದ್ರೆ ನೋಡ್ಕೊಂಡು ಬರಬೇಕು. ಮುಳ್ಳಿನ ಗಿಡ ಮುಳ್ಳ ನೋಡೇ ಬಿಡೋಣ ಬನ್ನಿ. ಮುಳ್ಳಿನ ಗಿಡ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಎಷ್ಟು ಸಾಹಸ ತೋರಿಸ್ತಾರೆ. ಅಯ್ಯೋ ಇಲ್ಲಿ ನೋಡ್ಬೋದು ಬಾಹುಬಲಿ ಏನಕ್ಕಿಂತ ಕಮ್ಮಿ ಇಲ್ಲ. ನಮ್ಮ ಕವ್ವಿ ಅಂತ ಇವ್ರ ಪೆಟ್ ನೇಮು. ಆ ಕಡೆ ತಿಂಡಿ ಬ್ಯಾಗ್ ಹಾಕ್ಕೊಂಡು ಕಷ್ಟಪಡ್ತವ್ರೆ. ಈ ಕಷ್ಟ ಯಾರಿಗೂ ಬರ್ದೇ ಇಲ್ಲ ಅಂತ ನಾನು ಹೇಳ್ತೀನಿ. ಅಮ್ಮ ಕಾಮನ್ ಹತ್ತು ಬೋಣ ಆಗುತ್ತೆ. ಬಾಹುಬಲಿ ಅಂದ್ರು ನಾನು ಕ್ಯಾಮ್ರಾ ಇಟ್ಕೊಂಡು ಸಾಧಿಸ್ಬಿಟ್ಟೆ. ಕ್ಯಾಮ್ರಾಮನ್ ಅವಲ್ಲು ಸ್ವಿಚ್ ಆಗ್ತಾ ಇರ್ತಾರೆ. ಯಾಕೆ ಅಂದರೆ ಕ್ಯಾಮ್ರಾಮನ್ ನೆವರ್ ಡೈಸ್. ಏಯ್ ಬ್ರೋ, ಇದು ಸೀರಿಯಲ್ ಆ್ಯಕ್ಟಿಂಗ್ ಅಂತಾರೆ. ಓವರ್ ಆ್ಯಕ್ಟಿಂಗ್ ಅಲ್ಲ, ಸೀರಿಯಲ್ ಆ್ಯಕ್ಟಿಂಗು. ಕೊಡಿಬಾರ್ದು. ನನ್ನ ಕೈ ಇಟ್ಕೊಂಡಿರ್ತೀವಿ, ಅದಕ್ಕೆ ಸಪೋರ್ಟ್ ಸಿಗುತ್ತೆ. ಅದು ಕೊಡಿ, ಬ್ಯಾಗ್ ಕೊಡಿ, ನಿಮ್ಮ ಕೈ ಬೇಡ. ಅಯ್ಯೋ ಬ್ಯಾಗ್ ಒಂದು ಕೊಡಿ ನನಗೆ, ಸಪೋರ್ಟ್ ಇಟ್ಕೊಂಡು ಹೋಗ್ತೀವಿ. ನೋಡೋಣ ಹೆಂಗೆ ಹತ್ತೀರ ನೀವು. ನಿಂತ್ಕೊಂಡು ಕಾಮೆಂಟೇ ಕೊಡ್ತಾರ.
ಬಾಹುಬಲಿ ಅಲ್ಲ ಕಟ್ಟಪ್ಪ ಹತ್ತು ಕಟ್ಟಪ್ಪ ಹತ್ತಿಗೆ ಹತ್ತು ಕಟ್ಟಪ್ಪ ಹತ್ತೆ ಅದು ರಾಮನಗರ. ಅಷ್ಟು ದೂರದಲ್ಲಿ ಮನೆ ಇದೆ, ನಾವಿರೋದು ಕಾಡಲ್ಲಿ. ನಮ್ಗೇನೋ ಮಾಡಕ್ ಬಂದ್ರು ಯಾರಾದ್ರು ನಿಶಾನಿ ಇರಲ್ಲ ನಮ್ದು. ರಾತ್ರಿ ಹೆಂಗಪ್ಪ ಇರೋದು ಕಷ್ಟ ನೋಡಕ್ ಆಗ್ತಾ ಇಲ್ಲ ನನಗೆ. ಕ್ಯಾಮ್ರಾಮನ್ ಕಷ್ಟ ನೋಡಿ, ಕಷ್ಟ ಪಟ್ಕೊಂಡು ಹತ್ಕೊಂಡು ಒಂದು ಹಬ್ಬ ಚೆನ್ನಾಗಿತ್ತು. ಕೈಯೆಲ್ಲ ಒಂಥರ ಆಗೋಯ್ತು ನೋಡಿ. ಇವರು ಇಂಡಿಯನ್ ಬೇರ್ ಹಿಲ್ಸ್ ಇವರು. ಇವಾಗ ನಾವು ದಾರಿ ನೋಡ್ಯಪ್ಪ. ಹೋಗಿ ನಿಧಾನ. ಚಿರ್ತೇನಾ ಕಡಿ ಬಂತಲ್ಲಿ ಏನೋ ಸೌಂಡ್ ಅಂತೆ. ಯಪ್ಪ ಬ್ರೋ ಬಿಡಿಸಿ ಬ್ರೋ. ಬ್ರೋ ಇದೇನು ಇಷ್ಟೊಂದು ಶಾರ್ಪ್ ಇದೆ. ಈ ದಾರಿನೇ ಬೇಡ ನನಗೆ, ನಾನೇ ಬರೋದು ಬೇರೆ ದಾರಿಲಿ. ಹಬ್ಬ ಚೆನ್ನಾಗಿದೆ ಬನ್ನಿ. ಬಾಬಾ ಇವಾಗ ನಾವು ಚಾಲೆಂಜ್ ಶುರು ಮಾಡೋಣ. ಇಲ್ಲಿ ವ್ಯೂ ನೋಡ್ಬೋದು. ಅಮ್ಮ ಸುಂದರವಾಗಿದೆ, ಸುಖವಾಗಿದೆ. ವಾಟರ್ ಬಾಟಲ್ ಬಿದ್ದಾಯ್ತು, ಎತ್ತಿಟ್ಕೊಂಡ್ರೆ ಆಯ್ತು. ನೀವು ವ್ಯೂ ನೋಡಿ. ಇಲ್ಲಿಂದ ಒಂದು ಹೀರೋ ಫೀಲಿಂಗ್ ಬರ್ತಿದೆ ನನಗೆ. ಬಿಸಾಕಿರೋ ಬ್ಯಾಗ್ ಎತ್ಕೊಬರಕ್ಕೆ ಬೀರೋ ಫೀಲಿಂಗ್. ಎತ್ಕೊಬಾರಪ್ಪ ಮುಚ್ಕೊಂಡು ಇವಾಗ ಎತ್ಕೊಬಾರ. ಥರ ಹೀರೋ ಥರ ಪ್ಯಾಂಟ್ ಮೇಲೆ ಇರ್ಸ್ಕೊಳಪ್ಪ. KGF ನಮ್ಮ ರಾಕಿಂಗ್ ಸ್ಟಾರ್ ಎಷ್ಟು ಡೈಲಾಗ್ ಅಂತೀನಿ. ಹೇಳಪ್ಪ. ಏನದು ಮರ್ತೈತಲ್ಲ. ಇವನ್ಗೆ ಪೆನ್ನು ಪೆನ್ಸಿಲ್ ಪೇಪರು ಏನು ಬೇಕು ಕಟ್ಕೊಡ್ರು, ಆದರೆ ಜ್ಞಾಪಕ ಇರಲಿ ನೀನು ಜರ್ನಿ ಮಾಡ್ತಾ ಇರೋದು ನನ್ನ ಜೊತೆ. ಇದರಲ್ಲಿ ಅಪ್ ಇರುತ್ತೆ, ಡೌನ್ ಇರುತ್ತೆ, ತಿರುವಿರುತ್ತೆ, ಡೆಡ್ ಎಂಡ್ಗಳಿರುತ್ತೆ, ಡೆಡ್ ಎಂಡು. ಆದರೆ ಸ್ಪೀಡ್ ಮಾತ್ರ ಅಷ್ಟೇ ಇರುತ್ತೆ. ಸೊ ನನ್ಗೆ ಯಾಕೋ ನಿಂದ್ರಲ್ಲಿ ಬರೀ ಡೌನ್ ಕಡೆ ಕಾಣಿಸ್ತಿದೆ, ಅಪ್ ಡೌನ್ ಕಾಣಿಸ್ತಾ ಇಲ್ಲ. ಇಲ್ಲೇ ಎಸಿಬೋಣ, ಎಸಿ ನೋಡಿ. ಪಾಪ ಬ್ಯಾಗ್ ಅವಾಗಿಂದ ಮೇಲ್ಗಡೆ ಬಂದು ಕೆಳಗಡೆ ಬಂದು ಮತ್ತೆ ಕೆಳಗಡೆ ಬತ್ತಿ ಮತ್ತೆ ಮೇಲ್ಗಡೆ ಬಂದು. ಅದ್ರ ಕಷ್ಟನ ನೀವೇ ಅರ್ಥ ಮಾಡ್ಕೋಬೇಕು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಹೇಳೋದೆ ಎಡ್ಜಲ್ಲಿ ನಿಂತ್ಕೋಬೇಡ್ದು. ಇವರು ಇಲ್ಲಿ ಇಲ್ಲಿ ಎಡ್ಜಲ್ಲಿ ನಿಂತ್ಕೊಂಡವ್ರೆ. ದೇವ್ರಾಣೆ ಬೇಕಂತ ಬಿದ್ದಿಲ್ಲ. ದೇವ್ರಾಣ ನಿಜವಲ್ಲ ಅಂತ ನಿಂತ್ಕೊಳ್ಳೋಣ. ಬರೋ ಬೇಕಂತ ಬೀಳ್ತಾರೆ. ಎದ್ದೋಳ ಫಸ್ಟಲ್ಲೇ ಕಾಪಾಡಿ. ಇಲ್ಲ ಬೆಳೆ ಬಿಡು, ಹೋಗಿವಲ್ಲ ಹಿಂಗೆ ಹೋಗ್ತಾನೆ. ಅವ್ನು ಬಿದ್ದು ಹೋಗ್ತಾನೆ. ನಾನು ನಿಜವಲ್ಲ ಸಾಕಷ್ಟು ಅಣ್ಣ ಅವನಿಲ್ಲಿ. ಅಯ್ಯೋ ಉತ್ತಾ ಇದೆ ಇಲ್ಲಿ, ಹಾವಿನ ಹುತ್ತ ಬೇರೆ ಇದೆ ಇಲ್ಲಿ. ತೋರಿಸಿ ಉತ್ತ, ತೋರಿಸಿ ಉತ್ತ. ಈಗ ನೀವು ಟೈಮ್ ನೋಡ್ಬೋದು. ಈಗ ಟೈಮು 6:15 ಹತ್ತತ್ರ. ಮೇಲೆ ಹೊತ್ತಿಗೆ ಒಂದು 7 ಗಂಟೆ 7:15 ಆಗುತ್ತೆ. ಬ್ರೋ ಹಂಗೆ ಹೊಟ್ಟೋಗ್ಬಿಟ್ರೆ ಕ್ಯಾಮ್ರಾ ಯಾರು ಇಸ್ಕೋತಾರೆ? ಎಲ್ಲಿದೆ ಫೀಲಿಂಗ್ ಇದೆಯಾ ನೋಡ್ದ ಫೀಲಿಂಗು ಹಂಗೆ ಇಟ್ಕೊಬಾರ ಕ್ಯಾಮ್ರಾ. ಇಲ್ಲಿ ಎಷ್ಟು ಜಾಗ್ರತೆ ಅಂತ ಇಲ್ಲಿ. ಎಷ್ಟು ಸ್ಟೀಪಲ್ಲಿ ಎಷ್ಟು ಕಷ್ಟ ಪಟ್ಕೊಂಡು ರಕ್ತ ಸೋರಿಸ್ಕೊಂಡು ಮಾಡ್ತಾ ಇದ್ದೀವಿ. ಎಷ್ಟು ಮಿಸ್ ಬ್ರೋ. ಏನಾಯ್ತು? ಕಲ್ಲು ಇವಾಗ ಇಲ್ಲಿಂದ ಇಲ್ಲಿ ಬಿತ್ತು ನಿಂತಿದ್ದ ಕಲ್ಲು. ಅಯ್ಯೋ ಜಲ್ದಿ ಬಾಬೋಣ. ಯಾಕೋ ಈ ಜಾಗ ಫುಲ್ ಡೇಂಜರ್ ಅನಿಸ್ತದೆ. ಬಂದೇ ಇರಪ್ಪ. ಈ ಕ್ಯಾಮ್ರಾಗೆ ಒಂಥರ ಆಡತ್ತೆ, ಒಂದು ಕಡೆ ನಿಲ್ತಾ ಇಲ್ಲ ಇದು. ಇದೇನಿದು ಹಿಂಗೆ ಅಲ್ಲ, ಏನಿದು ಬೆಟ್ಟನಾ ಅಥವಾ ಏನು ಹತ್ತದೀವಿ ನಾವು? ನಮ್ಮ ಹತ್ರ ಏನು ಇಕ್ವಿಪ್ಮೆಂಟೇ ಇಲ್ಲ ಇಲ್ಲಿ ಹತ್ತಕ್ಕೆ. ಇವಾಗ ನಿಮಗೆ ಇದು ಆ್ಯಂಗಲ್ ತೋರಿಸ್ತೀನಿ. ಇದೆ ಆ್ಯಕ್ಚುಲಿ ಇದು 90 ಡಿಗ್ರಿ ಅಂತ ಇದೆ. ಇದು 90 ಡಿಗ್ರಿ ಕರೆಕ್ಟ್. ಇದು 90 ಡಿಗ್ರಿ. ಸೊ ಇದು ಪ್ರಾಬಬ್ಲಿ ಒಂದು 45 ಡಿಗ್ರಿ 45 ಡಿಗ್ರಿ ಅಂದ್ಕೊಳ್ಳಿ. 45 ಡಿಗ್ರಿ ಹತ್ತೈತೀವಿ.
ನಮ್ಮ ಹತ್ರ ಏನು ರೋಪ್ ಇಲ್ಲ ಏನಿಲ್ಲ, ಸೇಫ್ಟಿ ಇಕ್ವಿಪ್ಮೆಂಟ್ ಇಲ್ಲ. ಹೆಂಗಪ್ಪ ಹತ್ತದು? ಬನ್ನಿ ಗುರು, ಬಿದ್ದೋಯ್ತೆ. ಆಗಲ್ಲ ಬರ. ಓಯ್ ತುಂಬ ರಿಸ್ಕಿ ಇದೆ ಅದು. ನಾನು ಹೇಳ್ತೇನೆ ಬೇಡ. ಓ ಗಾಯ್ಸ್, ನೀವು ಲೈಕ್ ಮಾಡಲೇಬೇಕು. ಇವನು ಇಷ್ಟೆಲ್ಲ ಅಂತ ಇದ್ದಾನೆ ಅಂದರೆ ನಾನು ಫುಲ್ ಕ್ಯಾಮ್ರಾ ಮೇಲೆ ಇಟ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಆ್ಯಂಗಲ್ ಇದೆ ಇದು ಅಂತ. ಹೋಗಪ್ಪ, ಫಸ್ಟ್ ಹೋಗಪ್ಪ, ನೀನು ಮಾತಾಡೋ ಬದಲು. ಭಯ ಹತ್ತೋದೆ ಬೇಗ ಹತ್ತೋದು, ಭಯ ಆಗ್ತಾ ಇದೆ. ಹತ್ತ ಒಂದು ಗಡೆ ಸೇರ್ಕೊ, ಆ ಕಡೆ ಸೇರ್ಕೊ. ಹಾಂ, ಗಡೆ ಸೇರ್ಕೊ. ಗಾಯ್ಸ್, ರೋಪ್ ಇಲ್ಲದೆ ಆಗ್ತಾ ಇದೆ ಹೇಳಿ. ಬಾ, ಬೇಗ ಹತ್ಬಿಡ್ಬೇಕು. ನನಗಲ್ಲಿ ಆಂಗ್ಸಿಟಿ ಆಗ್ತದೆ ಜಾಸ್ತಿಯಲ್ಲಿ. ಹತ್ತ ಬೇಗ. ಯಾಕೆ ನನ್ನ ಇದೇ ಕರ್ಕೊಂಡ್ಬರ್ತೀನಿ. ಹೆಂಗ್ ಅನಿಸ್ತಾ ಇದೆ? ಗಂಟ್ಲು ಬೇರೆ ಏನೋ ಆಗ್ಬಿಟ್ಟಿದೆ ನನಗೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ವಾಯ್ಸ್ಗೆ. ಕೊನೆಗೂ ಸಾಧಿಸ್ಬಿಟ್ರು. ಹುಷಾರಿಂದ ಹಿಂದೆ, ಹುಷಾರಿಂದ. ನೀರು ಜಾಸ್ತಿ ಕುಡಿಬೇಡ ಕಣೋ. ಇಲ್ಲ ಬೇಡ. ಸ್ನೇಹಿತರೆ ನೋಡ್ಬೋದು, ಇಲ್ಲಿ ಎಂಥ ಗುಹೆ ಇದೆ ಅಂತ. ಬಂಡೆ ಕೆಳಗಡೆ ಇಂಥ ಜಾಗದಲ್ಲೇ ಕರಡಿ, ಚಿರತೆ ಬಂದು ವಾಸ ಮಾಡೋದು ನೋಡಿ. ಇಲ್ಲಿ ಹಾವಂತೂ ಇದ್ದೇ ಇದೆ, ಗ್ಯಾರಂಟಿ. ಈಗ ನಾವು ಹತ್ತಿದ ಬೆಟ್ಟ, ನೋ ಸೇಫ್ಟಿ. ಕಾಪಾಡಕ್ಕೆ ಬಂದು ಯಾರು ಬರಲ್ಲ. ಹೆಲ್ಪ್ ಯಾವಂಗೂ ಕೇಳ್ಸಲ್ಲ. ಇಲ್ಲಿಂದ ನಾವು ಜಾರಿ ಬಿದ್ದಿದ್ರೆ ನಮ್ಮ ಕತೆ ಮುಗೀತು. ಹಿಂಗೆ ನಾವು ಹೋಗ್ತಾ ಯಾವುದೋ ಪಿಕ್ಕೆ ಕಾಣ್ತಾ ಇದೆ. ಈ ಪಿಕ್ಕೆ ಇಷ್ಟು ಮೇಲ್ ಜಾಗದಲ್ಲಿ ಏನಪ್ಪ ಇರ್ಬೋದು? ಇಲ್ಲ ಚಿರತೆ ಇದು, ಇಲ್ಲ ನಾಯ್ದಂತೂ ಇರೋಕ್ಕಾಗಲ್ಲ. ನಾಯ್ದಂತೂ ಹಂಗಿರಲ್ಲ, ಇಲ್ಲ ಕುರಿನೂ ಹಂಗಿರಲ್ಲ. ಕರಡಿ ಇರ್ಬೋದು. ಕೆಳಗಡೆ ತೋರಿಸಿ ಎಷ್ಟು ಹಬ್ಬಲಿದೆ, ಅಷ್ಟು ಹಬ್ಬಗೆ ಬರೋದಕ್ಕೆ ಸಾಧ್ಯ. ಪ್ರಾಣಿ ಇಷ್ಟ ಮೇಲೆ ಅದು ಆಲ್ಮೋಸ್ಟ್ ಇಷ್ಟು ಎತ್ತರ, 60 ಡಿಗ್ರಿ, ಆಲ್ಮೋಸ್ಟ್ 60 ಡಿಗ್ರಿ ಆ್ಯಂಗಲ್ ಇರ್ತಿದ್ದೀವಿ ಇಷ್ಟು ಮೇಲೆ. ಇಲ್ಲಿ ಪಿಕ್ಕೆ ಹಾಕಿದೆ, ಯಾರು ಬಂದು ಪಿಕ್ಕೆ ಹಾಕ್ತಾರೆ ಇಲ್ಲಿ ಹೇಳ್ಬೋಣ. ಚಿರತೆನೂ ಬರಲ್ಲ. ಮೋಸ್ಟ್ಲಿ ಕರಡಿ ಹಾಕಿರುತ್ತೆ, ಇಲ್ಲಾಂದ್ರೆ ಕೋತಿ ಹಾಕಿರುತ್ತೆ. ಇಲ್ಲ ಕೋತಿ ಇಲ್ಲ ಕರಡಿ, ಎರಡೇ ಆಪ್ಷನ್. ನಾಯಿ ಅಂತೂ ಬರೋಕ್ಕಾಗಲ್ಲ ಇಷ್ಟು ಮೇಲೆ, ಕುರಿ ಅಂತೂ ಬರೋಕ್ಕಾಗಲ್ಲ. ಯಪ್ಪ, ಸ್ಟ್ರೀಟ್ ಲ್ಯಾಂಪ್ಸ್ ಹಾಕಿದ್ರೆ ಇದು ಪಬ್ಲಿಕ್ ಅಲೋ ಇದೆ, ಬಟ್ ಓನ್ಲಿ ಆನ್ ಡೇ ಟೈಮ್. ನಾವು ಈವ್ನಿಂಗ್ ಟೈಮಲ್ಲಿ ಯಾರೊಬ್ರಿಗೂ ಬಿಡೋದಿಲ್ಲ ಇಲ್ಲಿ. ಈವ್ನಿಂಗ್ ಟೈಮಲ್ಲಿ ಬಿಡಲ್ಲ. ಸೊ ಈವ್ನಿಂಗ್ ಟೈಮಲ್ಲಿ ಬಂದು ಇಲ್ಲಿ ಕ್ಯಾಂಪ್ ಹಾಕಿರೋದು ಅಂದರೆ ನಾವೊಬ್ಬರೇ. ಈವ್ನಿಂಗ್ ಟೈಮಲ್ಲ, ರಾತ್ರಿನೂ ಇಲ್ಲೇ ಇರ್ತೀವಿ, ರಾತ್ರಿನೂ ಇಲ್ಲೇ ಮಲಿಕೋತೀವಿ, ಇಲ್ಲೇ ತಿಂತೀವಿ ಅಡುಗೆ ಮಾಡಿಕೊಂಡು ಟೆಂಟಲ್ಲಿ. ಈ ಜಾಗದಲ್ಲಿ ಬರೀ ಗುಹೆಗಳಿದೆ ಅಮ್ಮ. ಬೆಟ್ಟ ಒಳಗಡೆ ಕರಡಿ ಮಲ್ಕೊಂಡಿದ್ಯೋ, ಚಿರತೆ ಮಲ್ಕೊಂಡಿದ್ಯೋ ಒಂದು ಗೊತ್ತಿಲ್ಲ. ಹೇಳಿ ಬುರ್ರೋ. ವ್ಯೂ ಒಂದೊಂದು ಕೂಡ ಮುತ್ಕೊಡ್ಬೇಕು. ಇಲ್ಲಿ ಮೂರು ಕೂಡ ಒಂದು ಎಕ್ಸಾಕ್ಟ್ ಲೆಂತಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಆಗ್ಬಿಟ್ಟು ಬಂದಿದೆ. ಇದಕ್ಕಂತಾರೆ ನೇಚರ್ ಬ್ಯೂಟಿ. ಆಹಾ, ಏನು ಗಾಳಿ, ಏನು ಬೆಟ್ಟ. ಅಂದ್ ಹಿಂದೆ ಏನು ಕರಡಿನೋ ಚಿರತೆನೋ ಮಲ್ಕೊಂಡಿದ್ಯೋ ಗೊತ್ತಿಲ್ಲ. ಅಮ್ಮ, ಹಾರ್ಟ್ ಅಟ್ಯಾಕ್ ಆಗಿತ್ತು ಪೋಣ, ನಿಜವಾಗ್ಲೂ. ಕ್ಯಾಮ್ರಾ ಮುಂದೆ ಅಂತಲ್ಲ ಪೋಣ, ಆಟೋ ಬೈಕ್ ಬಂದಿತ್ತು ಪೋಣ. ಸುಮ್ಮನಿರ್ ಪೋಣ, ಮುಂಚೆನೇ ಭಯ ಆಗ್ತದೆ. ಈ ಗುಹೆ ಇದೆ,
ಅಲ್ಲೊನ್ಗೂ ಟೆಂಟ್ ಎಲ್ಲಪ್ಪ ಹಾಕೋದು. ಅಯ್ಯಯ್ಯೋ ಮೇಲೆ ಹೋಗೋಣ ಬಾ ಅಲ್ಲಿ. ಕ್ಯಾಕ್ಟಸ್ ಗಿಡ ನೋಡಿ. ಶಿವ 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 ಶಿವ. ಗುರುವೇನು ಇನ್ನೂ ಅಂತ ಆಗೋಲ್ಲ. ನಾವು ನೈಟ್ಗೆ ಬೇಕಾದ್ರೆ ನಾವು ಇಲ್ಲಿ ಸ್ಟೇ ಆಗ್ಬೋದು. ಆ್ಯಕ್ಚುಲಿ ಇದು ಬೆಸ್ಟ್, ಯಾಕೆಂದರೆ ಇಲ್ಲಿ ನಮಗೆ ಅಡುಗೆ ಮಾಡ್ಕೊಡೋಕ್ಕೆಲ್ಲ ಇದೆಲ್ಲ ಮಾಡಿಕೊಟ್ಟಿದ್ದಾರೆ. ಅಟ್ ಸೇಮ್ ಟೈಮ್ ಟ್ಯಾಂಕಲ್ಲಿ ನೀರಿದೆ ನೋಡ್ಬೇಕಲ್ಲ. ನೀರಿದೆಯಾ? ಓ ನಮ್ಮ ಪಾತ್ರೆ ಇಟ್ಟಿದ್ದಾರೆ ಇಲ್ಲಿ. ಮಾತ್ರ ಇದೆ, ಅಲ್ಲೇ ಮಾಡ್ಕೊಬೋದು. ಬನ್ನಿ ಅಯ್ಯೋ ಗುರು, ನನಗೆ ಕಲ್ಲು ಹೋಗ್ಬಿಟ್ಟು ಶಾಡೋದಲ್ಲಿ ಇರು ಆಮೇಲೆ ಕಲ್ಲು ಹೋಗ್ಬಿಟ್ಟು ಹೆಂಗೆ ಭಯ ಆಯ್ತು ಗೊತ್ತಾ? ನೀವು ಎದುರ್ಕೋತೀರಾ, ನಂಗೆ ಎದುರಿಸ್ತೀರಾ? ಓ ಸಾರಿ, ನೀರೇನಿಲ್ಲ, ಖಾಲಿ ಟ್ಯಾಂಕು. ಚಿತ್ರ ಸೌಂಡ್ ಬರುತ್ತೆ ಅಂತ ಇಲ್ಲಿ ನೋಡಿ. ಚಿತ್ರ ಪಕ್ಷಿ ಇನ್ನೊಂದು ಬನ್ನಿ ನೋಡಿ, ಇದೆಲ್ಲ ಗುಹೆ ಇದೆಲ್ಲ ಇದೆ. ಚಿರತೆ ಮಾಡ್ಕೊಳ್ಳೋ ಜಾಗ ತೋರಿಸಿ. ಚಿರತೆ ಇಲ್ಲೇ ಮಾಡ್ಕೊಳ್ಳೋದು. ಈ ಅಪ್ಪ ಕರಡಿ ಚಿರತೆ ಇಲ್ಲೇ ಇಂಥ ಜಾಗದಲ್ಲಿ. ಓಕೆ, ನಮ್ಮ ಪ್ರಕಾರ ಈಗ ನಾವು ಕ್ಯಾಂಪ್ ಹಾಕೊಂಡು ಸ್ಟಾರ್ಟ್ ಮಾಡೋಣ. ಇಲ್ಲೇ ಮಾಡಲೇ ಹಾಕೋಣ ಹಿಂಗೆ. ಇಲ್ಲ, ಸಮಯ 7 ಗಂಟೆ 1 ನಿಮಿಷ ಆಗಿದೆ. ಇವಾಗ ನಾವು ಟೆಂಟ್ ಹಾಕ್ತೀವಿ, ನಿಮಗೂ ಹಾಕೋದು ತೋರಿಸ್ತೀವಿ, ಬನ್ನಿ. ಸ್ನೇಹಿತರೆ, ಈಗ ನಾವು ಕ್ಯಾಂಪ್ ಫೈರ್ ಆಗ್ತಾ ಇದ್ದೀವಿ. ಇನ್ನೂ ಹತ್ಕೊಂಡಿಲ್ಲ. ಹಾಂ ಪೋಣ, ಸಾಲಲ್ಲ ಅನ್ಸುತ್ತೆ. ಸೌದೆ ಇನ್ನೂ ಬೇಕಾಗತ್ತೆ. ಸೌದೆ ಪೋಣ ಸಾಲ ಅನ್ಸುತ್ತೆ. ಸಾಲಲ್ಲ ಬಾ. ಟಾರ್ಚ್ ತಗೊಂಡು ಟಾರ್ಚ್ ನಿಂಗೊಂದು ಟಾರ್ಚ್ ತೊಗೊಂಡಿದ್ಯಾ? ಮಾಡ್ಬೋಣ. ಸದ್ಯಕ್ಕೆ ಒಂದೇ ಟಾರ್ಚಲ್ಲಿ ಹೋಗೋಣ, ಬಿಕಾಸ್ ನಾವು ಪವರ್ ಸೇವ್ ಮಾಡಬೇಕು. ಓಕೆ, ಇದ್ರದ್ದೆಲ್ಲ ಆಯ್ತು ಬಿಟ್ಟು. ಹಾಂ, ಇವಾಗ ನಾವು ಸೌದೆ ಒಲೆ ಅಥವಾ ಏನಾದರೂ ಸೌದೆ ಬೆಂಕಿ ಚಾಕು ತಂದಿದ್ಯಾ? ಚಾಕು ಇಲ್ಲ, ಅದು ಕಿತ್ಕೊಬೋದಿತ್ತು. ಚಾಕು ತೊಗೊಂಬರ. ಇದು ಕಿತ್ಕೊಂಡ್ಬಿಟ್ಟಿದ್ರೆ ಚಾಕು. ಪೋಣ ಹುಷಾರು, ಪೋಣ ಇಲ್ಲಿ ಬಿದ್ದರೆ ಅಷ್ಟೇ. ಇಲ್ಲಿ ಎಷ್ಟು ದೊಡ್ಡ ಇಲ್ಲಿ ತೋರಿಸಿ, ಎಷ್ಟು ಸ್ಟೀಪ್ ಆಗಿದೆ ಇಲ್ಲಿ. ನಿದ್ದೆ ಕಣ್ಣಲ್ಲಿ ಹುಚ್ಚ ಹೇಗೆ ಬಂದಾಗ ಹುಚ್ಚ ಎಲ್ಲ ಬಿದ್ಬಿಟ್ರೆ ಆಮೇಲೆ ಅಷ್ಟೇ. ನೋಡು, ಮಸ್ತಾಗಿದೆ. ಎಲ್ಲಿ? ಮೂನ್ ನೋಡಿ ಸ್ನೇಹಿತರೆ, ಎಷ್ಟು ಕೆಂಪಗಿದೆ. ಇವತ್ತು ಏನಪ್ಪ ಸ್ಪೆಷಾಲಿಟಿ ಅಂದರೆ ಹುಣ್ಣಿಮೆ ಇವತ್ತು. ಅಮ್ಮ ಒಳ್ಳೆ. ನಮಗಾಗಿ ಒಂದು ಪಾಸಿಟಿವ್ ಇದೆ. ಏನು ಅಂದರೆ ಪಾಸಿಟಿವ್ ಇದೆ ನಮಗೆ. ರಾತ್ರಿ ಹೊತ್ತು ಬೆಳಕು ಜಾಸ್ತಿ ಬರುತ್ತೆ ಇವತ್ತು, ನೋಡ್ಬೋದು. ಓಕೆ ಬನ್ನಿ, ಫಸ್ಟು ಚಾಕು ತೊಗೊಂಡು ಬ್ಯಾಟ್ರಿ ಆಟ ಆಗುತ್ತೆ. ಎಷ್ಟು ಸ್ಟೀಪ್ ಆಗಿದೆ ಇಲ್ಲಿ. ಚಾಕು ಅಸ್ತ್ರ ಇದೆ ನಮಗೇನ ಬಂದರೆ. ಅಯ್ಯೋ, ತುಂಬ ದೊಡ್ಡ ಚಾಕು ತಂದುಬಿಟ್ಟಿದ್ದೀರಾ. ಆಯುಷ್ಮತಿ ಇದು ಸಾಮ್ರಾಟ್ ಆಗಿದ್ದೀನಿ. ಓಕೆ ಬನ್ನಿ ಹುಲ್ ಕಿತ್ಕೊಬರೋಣ. ಇಟ್ಕೊಳ್ಳಿ, ಇದು ಕ್ಯಾಮ್ರಾ ನಿಮ್ಮದು. ನಿಮಗೆ ಲೈಟ್ ತೆಗಿರೋದು ಇಲ್ಲ ಬೋಣ, ಇದು ಹತ್ತತ್ರ ಅಷ್ಟೇ ಬರೋದು. ಹೋಗ್ತಾ ಇದ್ದೀವಿ ಸೌದೆ ಒಲೆ ತರೋಕ್ಕೆ. ಹುಷಾರಿಲ್ಲಿ ಬಿದ್ದರೆ ಆಮೇಲೆ ಶಿವನ್ ಪದ ಗ್ಯಾರಂಟಿ. ಇಲ್ಲಿ ಹುಲ್ಲಿದೆ, ಸ್ವಲ್ಪ ಕತ್ಲೆ ಆದ ತಕ್ಷಣ ಸೈಲೆಂಟಾಗಿರಬೇಕು. ಸೌದೆ ತೊಗೊಂಡು ನಮ್ಮ ಕಡ್ಡಿಗಳು ಎತ್ಕೊಬರ್ತೀನಿ, ಕಟ್ ಮಾಡ್ಕೊತೀನಿ. ಇದು ಸೌದೆ ಎಲ್ಲಿ ಸಿಗುತ್ತಿದೆ? ಇದು ಕಟ್ ಮಾಡ್ಕೊಳ್ಳಿ. ಇದು ಬೆಂಕಿ ಹಚ್ಚೋದಕ್ಕೆ ಯೂಸ್ ಆಗುತ್ತೆ. ಇದು ಸ್ವಲ್ಪ ಮೇಲೆ ಹೋಗೋಣ. ಈ ಜಾಗದಲ್ಲಿ ಭಯ ಆಗ್ತದೆ. ಗಾಳಿ ಮಾತ್ರ ಜೋರಾಗಿ ಬೀಸ್ತಾ ಇದೆ. ಯಾಕೋ ಇಲ್ಲಿ ಭಯ ಆಗ್ತಾ ಇದೆ. ಕತ್ಲೆ ಸೌದೆ ಬೇರೆ ಹುಡುಕ್ತಾ ಇದೀವಿ. ಸೌದೆ ಕತ್ಲೆಯಲ್ಲಿ ಕ್ಯಾಂಪ್ ಫೈರ್ಗೆ ಅಪ್ಪಣ್ಣ. ಟೆಂಟಿಂದ ಮುದ್ರೋಗೋದು ಬೇಡ. ಹುಷಾರ್ ಕೋಣ ಕೆಳಗಡೆ ಅಂದಾನು. ಅದ್ರ ಮುಂದೆ ಕಾಡು ತೋರ್ಸೋಣ. ನಾವಿರೋ ತನಕ ಅಷ್ಟೇ, ಆಮೇಲೆ ಪೂರ್ತಿ ಕಾಡಂತೆ. ಅಮ್ಮ, ಕಾಡಲ್ಲಿ ಹೋಗಲ್ಲ ನಾನು, ಸೌದೆ ಬೇಡ. ಓಕೆ, ಇವಾಗ ಇವರು ಒಂದು ಹೇಳ್ತೀನಿ, ಇವರು ಮ್ಯಾಚ್ ಬಾಕ್ಸ್ ಕಳ್ದಾಕ್ಬಿಟ್ರು.
ಈಗ ಬಾಕ್ಸ್ ಇಲ್ಲ ಅಂದ್ರೆ ಏನಾಯ್ತು, ನಮ್ಮ ಹತ್ರ ಸಿಲಿಂಡರ್ ಇದೆ, ಸ್ಟವ್ ಇದೆ. ಬನ್ನಿ ತೋರ್ಸೋಣ ಹೆಂಗಂತ. ಇದು ಇದಕ್ಕಂತಾರೆ ಚೋಟಾ ಪ್ಯಾಕೆಟ್ ಬಡ ಧಮಾಕ. ಇದು ಸಿಲಿಂಡ್ರು, ಇದರಲ್ಲೇ ನಾವು ಇವತ್ತು ಇಪ್ಪಿ ಮಾಡ್ಕೊಂಡು ತಿನ್ನೋದು. ಇದು ಅಟ್ಯಾಕ 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 ಅಟ್ಯಾಕ್ ಕೊಡೋದು, ಕ್ಯಾಪು ತೆಗಿಯೋದು, ಎಳೆಯೋದು, ತೆಗಿಯೋದು, ಫಿಕ್ಸ್ ಮಾಡೋದು. ಮುಗೀತು. ಈಗ ಕೆಚ್ಚು ಏನಿದು, ಅದು ಹತ್ಕೋತಾನೆ ಇಲ್ಲ. ಬೆಂಕಿ ಅಂತೂ ಇವಾಗ ಸೌದೆ ಹಚ್ಬೇಕೀಗ. ಸೌದೆಗೆ ಮ್ಯಾಚ್ ಬಾಕ್ಸ್ ಇಲ್ಲ, ಹಿಂಗೆ ಹಚ್ತಾ ಇದೀವಿ. ಜೈ ಬಜರಂಗ್ ಬಲಿ. ನೋಡೋಣ ಹತ್ಕೊಳಕ್ಕಿಲ್ಲ ಅಂತ ಎಲ್ಲ ಕಡೆ ಹಚ್ಚೋಣ. ಬಜರಂಗ್ ಬಲಿ ಕಾಪಾಡಪ್ಪ. ಚಿಂತೆ ಗಿಂತೆ ಬಂದರೆ ಎಲ್ಲ ಕಡೆ ಆಫ್ ಮಾಡೋದು, ಆಫ್ ಆಗ್ಬಿಡು. ಕೊನೆಗೂ ನಮ್ಮ ಕ್ಯಾಂಪ್ ಫೈರ್ ಬಂದ್ಬಿಡ್ತು. ಈಗ ನೀನು ಇದು ಏನಂಬ ಭಯ ಆಗೋದು. ಇದು ಕ್ಲೀನಾಗಿ ಉರಿಬೇಕು ಕಣೋ ಇನ್ನ. ಸ್ನೇಹಿತರೆ, ಇವಾಗ ನೀವು ನಮ್ಮ ಟೆಂಟ್ದ ಹೌಸ್ ಟೂರ್ ಮಾಡೋಣ. ನಮ್ಮದು ಚಿಕ್ಕದು ಕ್ಯೂಟಾಗಿರೋದು ಟೆಂಟು, ಹೊಸ ಟೆಂಟು ನೋಡೋಣ ಹೆಂಗಿದೆ ಅಂತ. ಇಬ್ಬರು ಜನ ಆರಾಮಾಗಿರ್ಬೋದು ಅಂತ ಹೇಳಿದ್ದಾರೆ. ಈ ಟೆಂಟ್ಗಾಗಿದ್ದು 2,500 ರೂಪಾಯಿ. ಯಾವಡೆ ಇದ್ರದ ಜಿಪ್ಪು ತೆಗಿತಾ ಇದ್ದೀನಿ. ವೈ ಏನು ಇದೆ ಇದು, ಜಿಪ್ ಮೇಲೆ ಜಿಪ್ಪು ಎಲ್ಲಪ್ಪ ಇದ್ರ ಜಿಪ್ಪು. ಒಳ್ಳೆ ಓಹೋ, ಡಬಲ್ ಸೇಫ್ಟಿ. ಯಾಕೆ ಬೋಣ ಎದುರಿಸಿದ್ಯಾ ಬೋಣ ಮುಂಚೆನೆ? ಪೋಣ ಅಲ್ಲೆಲ್ಲ ಆಚೆ ಹೋಗಿದ್ಯಲ್ಲ ಪೋಣ, ನೀನು ಇಲ್ಲಿ ಹೆಂಗೆ ಬಂದೆ ಒಳಗಡೆ? ಅದೆಲ್ಲ ಹಂಗೆ ಮ್ಯಾಜಿಕ್. ಇದು ನಮ್ಮ ಟೆಂಟ್ ಒಳಗಡೆ ತುಂಬ ಶೆಕೆ ಇದೆ ಒಳಗಡೆ. ಶೆಕೆ ಒಂದು ಗ್ಯಾರಂಟಿ ಇರುತ್ತೆ. ಇಲ್ಲಿ ನಾವು ಹಾಸ್ಕೊಂಡಿದ್ದೀವಿ. ಇದು ನಮ್ಮ ಚಿಕ್ಕ ಪುಟ್ಟ ಟೆಂಟು, ಚೆನ್ನಾಗಿದೆ ಒಳಗಡೆ. ಅದೇ ವೆಂಟಿಲೇಷನ್ ಸ್ವಲ್ಪ ಕಷ್ಟ ಆಗುತ್ತೆ. ಫುಲ್ ಕ್ಲೋಸ್ ಕೊಟ್ಟಿದ್ದಾರೆ ವೆಂಟಿಲೇಷನ್, ಆದ್ರೂ ಕೊಟ್ಟಿದ್ದಾರೆ. ಪಕ್ಕದಲ್ಲೇ ಕ್ಯಾಂಪ್ ಫೈರ್. ಇಡೀ ರಾತ್ರಿ ಈ ಟೆಂಟಲ್ಲೇ ಇರ್ತೀವಿ. ಅನಿಸ್ತಾ ಇದೆ ನಿಮ್ಗೆ? ಹೇಗೆ ಅನಿಸ್ತಾ ಇದೆ? ನನಗೆ ಚುಮ್ಮ ಅನಿಸ್ತಾ ಇದೆ. ನನ್ನ ದೇಹ ಬಂದ ಆಗ್ತಾ ಇದೆ. ಟೆಂಟ್ ಚೆನ್ನಾಗಿದೆ ನೋಡ್ಬೋದು. ಮೇಲಿಂದ ಕೆಳಗಡೆಯಿಂದ, ಮೇಲಿಂದ ಕೆಳಗಡೆ ಸಕ್ಕತ್ತಾಗಿದೆ. ಇಲ್ಲಿ ಕೂತವ್ರೆ, ಶೆಕೆ ಆಗ್ತಾ ಇದೆ ಇಲ್ಲಿ. ಅದಕ್ಕೆ ಇಷ್ಟು ಬಟನ್ ತೆಗಿಬೇಕಾ? ಆಚೆಯಿಂದ ಮಾತ್ರ ಚೆನ್ನಾಗಿದೆ ಟೆಂಟು. ಮತ್ತೆ ನಮ್ಮದು ಕತ್ಲೆ ಆಗೋದಲ್ಲ. ತಣ್ಣಿ ವಾಟರ್ ಇಷ್ಟು ಸದ್ಯಕ್ಕೆ ಸಾಕು. ಇಪ್ಪಿ ಮತ್ತೆ ಹೆಂಗೆ ಅನಿಸ್ತಾ ಇದೆ ನಿಮಗೆ ಈ ಕತ್ಲೆಯಲ್ಲಿ? ನಿಜವಾಗ್ಲೂ ಹೆಂಗೆ ಅನಿಸ್ತಾ ಇದೆ? ಭಯ ಇಲ್ಲ, ತಾನು ಮನೇಲಿ ಬೈತಾ ಇದ್ದಾರೆ ಅಷ್ಟೇ. ಮನೇಲಿ ಬೈತಾ ಇದ್ದಾರೆ, ಯಾಕೆ ಬಂದೆ ಅಂತ. ಏನು ಮಾಡೋದು?
ಮನೆಗೆ ಹೋದ್ಮೇಲೆ ಏನೋ ಒಂದ್ಸಲ ಆರ್ತಿ ಗಿರ್ತಿ ತೆಗಿತಾರೆ. ಆರತಿ ತೆಗಿತಾರೆ ಮನೆಗೆ ಬಂದಮೇಲೆ, ಗ್ಯಾರಂಟಿ. ನಮ್ಮ ತಾತ ಒಬ್ರು ಇದ್ದಾರೆ, ಅವ್ರಿಗೆ ವಿಷಯ ಗೊತ್ತಾಗಿದೆ. ಅವ್ರಿಗೆ ಗೊತ್ತಾಗ್ಬಿಟ್ರೆ ಅಷ್ಟೇ, ಊರೇ ಅಲ್ಲಾಡ್ಬಿಡುತ್ತೆ. ಹಾಗೆ ಏನೋ ಹೇಳಿದ್ವಿ ಬೇರೆ ಕಡೆ ಇದೀವಿ ಅಂತ, ನೋಡೋಣ. ಪೌಡರ್ ಓಡಾಡ್ತಾ ಇದೀವಿ. ಜೋರ ಗಾಡಿ ಬರ್ತಾ ಇದೆ, ಸಿಲಿಂಡರ್ ಆಫ್ ಆಗ್ಬೋದು. ನೀರು ಬೇಕಾಗ್ಬೋದು. ಸೆಕೆಂಡ್ ಪ್ಯಾಕೆಟ್ ಪೌಡರ್. ಸೂಪರ್ ಮಾಡಿಕ್ರೋ, ಭಯಂಕರ ಮಾಡಿಕ್ರೋ, ಸೂಪರ್. ಇವಾಗ ತಾನೇ ನಮ್ಮದು ಡಿನ್ನರ್ ಆಯಿತು. ಇಪ್ಪಿ ಫೈರ್ ಕ್ಯಾಂಪ್ ಮುಂದೆ ಕೂತಿದ್ದೀವಿ, ಬಿಸಿ ಮಾಡ್ಕೋತಾ ಇದ್ದೀವಿ. ಇವಾಗೆಲ್ಲ ಕೆಲಸ ಮುಗ್ದಿದೆ, ಎಲ್ಲ ನಮ್ಮ ಕಾರ್ಯಕ್ರಮ. ಊಟ ಮಾಡೋದು, ಟೆಂಟ್ ಹಾಕೋದು, ಕ್ಯಾಂಪ್ ಫೈರ್ ಹಾಕೋದು, ಮಜಾ ಮಾಡೋದು. ಓಕೆ, ಈಗ ಪಾಚಿ ಮಾಡೋಣ. ನೋಡೋಣ ಈ ಜಾಗದಲ್ಲಿ ಇಡೀ ರಾತ್ರಿ ಇರೋಕ್ಕೆ ಆಗುತ್ತಾ ಇಲ್ವ ಅಂತ ನೋಡೋಣ. ಆದರೂ ಭಯ ಆಗ್ತಾಯಿದೆ. ಅಕ್ಕಪಕ್ಕ ಎಲ್ಲ ಅರಣ್ಯ ಪ್ರದೇಶ ಇದೆ, ಫುಲ್ ಕಾಡಿದು. ನೋಡೋಣ ಯಾವ ಥರ ಬರುತ್ತೆ. ಬನ್ನಿ ನೋಡ್ಕೊಳ್ಳೋಣ. ಟೆಂಟ್ ಒಳಗಡೆ ತರ್ಸೋಣ ಬನ್ನಿ. ಹೆಂಗೆ ಅನಿಸ್ತಪ್ಪ ಅಣ್ಣ ಇವತ್ತು ಎಲ್ಲ? ಮಸ್ತ್ ಇತ್ತು ಆ್ಯಕ್ಚುಲಿ. ಒಳ್ಳೆ ಪೀಸ್ಫುಲ್ ಇತ್ತು ಮೇಲೆ ಹೊತ್ಮೇಲೆ. ಇಪ್ಪಿ ತಿನ್ಕೊಂಡು ಕ್ಯಾಂಪ್ ಫೈರ್ ಹಾಕ್ಕೊಂಡು ಒಳ್ಳೆ ವ್ಯೂ ಅಲ್ಲಿ ಕೆಂಡ ದಗ ಉರಿತಾ ಇದೆ. ಎಷ್ಟು ಫ್ರೆಶ್ ಆಗಿದೆ ಇಲ್ಲಿನ ಗಾಳಿ. ಗಾಳಿ ಫ್ರೆಶ್ ಆಗಿದೆ, ಬೆಂಗಳೂರಿಗಿಂತ ಎಷ್ಟೋ ಫ್ರೆಶ್ ಆಗಿದೆ ಗಾಳಿ ಇಲ್ಲಿ. ಇಲ್ಲಿ ಎಲ್ಲಾದರೂ ಬಂದರೆ ಬೆಂಕಿ ಹಾಕ್ಕೊಂಡ್ರೆ ಏನೂ ಬರಲ್ಲ ಅಂತ ಇದೆ, ಅದಕ್ಕೆ ನಾವು ಬೆಂಕಿ ಹಾಕ್ಕೊಂಡಿದ್ದೀವಿ. ಮಿಕ್ಕಿದೆಲ್ಲ ನೋಡ್ಬೋದು, ಎಲ್ಲ ಬೆಟ್ಟ ಇದೆ ಇಲ್ಲಿ. ಅಲ್ಲೇನೋ ಆಂಜನೇಯ ಪಾದ ಥರ ಏನೋ ಒಂದು ಇದೆ ಇಲ್ಲಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಆಂಜನೇಯ ಅಷ್ಟು ಅಗಲ ಪಾದ, ಯಾರೋ ತುಳ್ದಂಗೆ, ಅದು ಚೆನ್ನಾಗಿದೆ, ಅದು ನೋಡ್ಬೋದು. ಏನಾಯ್ತು ಬಣ್ಣ? ಏನಾಯ್ತು? ಓಣ ಹಂಗೆಲ್ಲ ಇರುತ್ತೆ ನಿಜ. ಸೌಂಡ್ ಅಮ್ಮ, ಏನು ಇದೆ ಇಲ್ಲಿ? ಏನನ್ನ ಚೆಕ್ ಮಾಡ್ಬೋಣ, ಚೆಕ್ ಮಾಡ್ಬೋಣ. ಅಯ್ಯೋ ಏನು ಚಿತ್ತನ ಕಡೆನೂ ಬಿಟ್ಟಿಲ್ಲ ಅಂತ ನಿಮ್ಮ ಭಯ ಆಗ್ತಾಯಿದೆ ನಿಮಗೆ. ಒಳಗಡೆ ಮುಕ್ಕೊಂಬಿಡ ಆಗ್ತಾ ಅಮ್ಮ ಸಂಗು. ಇದು ಬರ್ಬೋಣ. ಏನೋ ಗೈಸ್ ಗೊತ್ತಿಲ್ಲ, ಏನೋ ಟನ್ ಸೌಂಡ್ ಬಂತು. ಆಗಿಲ್ಲ, ಟೆಂಟ್ ಒಳಗೆ ಬಂದ್ಬಿಟ್ಟಿದ್ದೀವಿ, ಇಲ್ಲೇ ಮಲ್ಕೊಂಡ್ಬಿಡ್ತೀವಿ. ಈಗ ಆಚೆ ಹೋಗುತ್ತೆ ನಿಮಗೆ ಏನೋ ಸೌಂಡ್ ಬಂತು ಟನ್ ಅಂತ. ಇಲ್ಲಿ ಆ ಥರ ಮಾಡಲ್ಲ, ಅವು ಮಾಡಲ್ಲ. ಮಾತಾಡು. ಬೆಟ್ಟರ್ ನಾವು ಮಾಡ್ಕೊಂಬಿಡೋಣ. ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ. ಭಯ ಆಗ್ತದೆ. ಬನ್ನಿ, ಎಲ್ಲ ಬೆಳಗ್ಗೆಲಿಂದ ಎದ್ದೋಗ್ಬಿಟ್ಟು ಸನ್ರೈಸ್ ನೋಡ್ಕೊಂಡು ಬ್ಯಾಟ್ರಿದು ಕೂಡ ಪವರ್ ಇಟ್ಟಾಗಿದೆ ಕಣೋ. ಹೋಗೋಣ. ಏನು ಆಗ್ತಾಯಿಲ್ಲ ಇಲ್ಲಿ, ಭಯ ಆಗ್ತಾಯಿದೆ. ಏನೋ ಡಣ್ಣ ಸೌಂಡ್ ಬಂತು, ಮೀಟ್ರೆಲ್ಲ ಆಫ್ ಆಗೋಯ್ತು. ಬ್ಯಾಟ್ರಿ ಡೆಡ್ ಆಗ್ತದೆ. ಸದ್ಯಕ್ಕೆ ಇವಾಗ ಮಲ್ಕೋತಾ ಇದ್ದೀವಿ. ಅದೇನೋ ಸೌಂಡ್ ಬಂದು ನಮ್ಮ ಮೀಟ್ರೆಲ್ಲ ಆಫ್ ಆಗೋಯ್ತು. ಮೀಟ್ರ್ ಅಪ್ಪಿತ್ತಾಗಿ ಮೀಟ್ರ್ ಡೌನ್ ಆಗೋಯ್ತು. ಸರಿ, ಸಿಗೋಣ. ಇಲ್ಲೇ ಮಲ್ಕೋತೀವಿ ಬೆಡ್ ಮೇಲೆ. ಸರಿ, ನಾಳೆ ಸಿಗೋಣ. ರವಿ ಜೀವಂತವಾಗಿ ಬಂದರೆ ನಿಮಗೆ ಈ ವಿಡಿಯೋ ಅಪ್ಲೋಡ್ ಆಗುತ್ತೆ, ಇಲ್ಲಾಂದರೆ ನ್ಯೂಸಲ್ಲಿ ಬರ್ತೀವಿ ನಾವು. ಬರ್ತೀವಿ ನ್ಯೂಸಲ್ಲಿ.
ನಾಟಕ ಗೆದ್ದಾಡೋದೇ. ಓಕೆ, ಟೈಮ್ಗೆ ಎಷ್ಟು ಈಗ, ಎಷ್ಟು ಸಮಯ? ಈಗ 6 ಗಂಟೆ. 6 ಗಂಟೆ ಇವಾಗಿನ ಸಮಯ. ಆಮೇಲೆ ಈಗ 6:27ಕ್ಕೆ ಸನ್ರೈಸ್ ಇದೆ. ಸನ್ರೈಸ್ ನೋಡೋಣ. ಟೈಮ್ ಲ್ಯಾಪ್ಸ್ ಹಾಕಿ ಇಟ್ಬಿಡ್ತೀವಿ. ಮಸ್ತಾಗಿರುತ್ತೆ, ನಿಮಗೆ ಎಂಜಾಯ್ ಮಾಡಿ ನೋಡ್ತಾ ಅಂತ ಹೇಳ್ತಾ. ಮತ್ತು ರಾತ್ರಿ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ರಾತ್ರಿ ಏನೋ ಬಂತು ಅಂಗ್ಲಿ, ಏನು ಬಂತು ದೇವ್ರ ಹಣೆ ಗೊತ್ತಿಲ್ಲ. ಚಿರತೆನೋ ಕರಡಿನೋ ಬಗ್ಗಂತ ಡಾನ್ ಅಂತ ಸೌಂಡ್ ಬರ್ತಾ ಇತ್ತು. ಅಯ್ಯೋ ಸುಮ್ಮನೆಪ್ಪ, ಅದು ಏನೋ ಗೊತ್ತಿಲ್ಲ. ಆಯ್ತು 1 ಸೆಕೆಂಡ್ಗೆ. ಇಲ್ಲಿ ಏನಂದ್ರೆ ಟೆಂಟಲ್ಲಿ ಕತ್ಲೇಲಿ ಸೈಲೆನ್ಸ್ ಕಂಡ್ರೆ ಭಯ ಪಡ್ತಾ ಇದೀವಿ ನಾವು. ಸೈಲೆನ್ಸ್ ಕಂಡ್ರೆ ಭಯ. ರಾತ್ರಿ ಏನೋ ಶಬ್ದ ಅದು ಹಿಂಗಂದ್ರು ಕೂಡ ಆಟೋ 1 ಸೆಕೆಂಡ್ ಹಿಂಗಂತೆ ಒಂದು 2 ಸಲ ಅದು ಯಾವ ಪ್ರಾಣಿ ಬಂತು ಪಕ್ಷಿ ಬಂತು ಅಂತ. ಬರ್ರಪ್ಪ, ಲೇಟ್ ಆಗ್ತಿತ್ತು. ಲೇಟ್ ಆಗ್ತಾ ಇದೆ, ಆಚೆ ಹೋಗೋಣ. ಆದರೆ ಏನೋ ಒಂದು ಕೊನೆದಾಗಿ ಇನ್ನೂ ಇದೆ, ಅದು ಕೊನೆ ತನಕ ನೋಡಿ ಗೊತ್ತಾಗತ್ತೆ ಏನಂತ. ಬನ್ನಿ ಆಚೆ. ಒಳ್ಳೆ ಪ್ರಾಣಿ ಥರ ಆಚೆ ಬರ್ತಾ ಇದೀವಿ, ಚಿರತೆ ಥರ, ಚಿರತೆ ಕರಡಿ ಥರ. ಶುಭೋದಯ ಅಂತ ಹೇಳ್ತಾ ಇವಾಗ ನಾವು ಆಚೆನ ವ್ಯೂ ತೋರ್ಸೋಣ, ಬನ್ನಿ. ಅಗೋರಿ ಅರ್ರ ಅದೇ ಈಗ ಬನ್ನಿ ಸ್ನಾನ ಮಾಡೋಣ. ಅಗೋರಿ ಆಗಿದ್ದೀವಿ. ಬ್ರೇಕ್ ಡ್ಯಾನ್ಸ್. ಹೇಳ್ಬಿಡೋಣ ಏನಾದ್ರು ನಮ್ಮ ಕರ್ನಾಟಕ ಜನತೆಗೆ. ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಹೆಂಗಂತ ವಿಡಿಯೋ ನಿಮ್ಗೋಸ್ಕರ ಕಷ್ಟಪಟ್ಟಿದ್ದೀವಿ. ನೀವೇನಾದ್ರೂ ಮಾಡಲೇಬೇಕು, ಇಲ್ಲ ಅಂದ್ರೆ ಸರಿ. ಇಲ್ಲಿಗೆ ವಿಡಿಯೋ ಮುಗಿತಾ ಇದೆ. ಮತ್ತೆ ನಿಮಗೂ ನೀರು ತಗೊಳ್ಳಿ ಅಂತ ಹೇಳ್ತಾ ಈಗ ದೂಡ್ಕೊಡ ಅಂತ ಹೇಳ್ತಾ ಈಗ ಹೇಳ್ಬಿಡೋಣ. 3, 2, 1